ಕಳೆದ ಹಲವಾರು ಸಮಸ್ಯೆಗಳನ್ನ ಇಟ್ಕೊಂಡು ಸರ್ಕಾರ ಮತ್ತು ಮ್ಯಾನೇಜ್ಮೆಂಟಿಗೆ ಹಲವಾರು ರೀತಿಯಲ್ಲಿ ಲೆಟರ್ಗಳನ್ನ ಕೊಟ್ಟರೂ ಸಹ ಯಾವುದೇ ರೀತಿ ಪ್ರತಿಕ್ರಿಯೆ ಇಲ್ಲದವರ ಕಾರಣದಿಂದ 38 ತಿಂಗಳ ಹಿಂಬಾಕಿ ಮತ್ತು ಹೊಸ ವೇತನದ ಹೆಚ್ಚಳದ ವಿಚಾರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದು ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಭಾಸ್ಕರ್ ಅವರ ಉಪಸ್ಥಿತಿಯಲ್ಲಿ ನಡೀಬೇಕಾಗಿತ್ತು. ಅವರು ತುರ್ತು ಕೆಲಸದ ನಿಮಿತ್ತ ಹೊರಗಡೆ ಹೋಗಿರೋದ್ರಿಂದ ಪತ್ರಿಕಾಗೋಷ್ಠಿನ ಕ್ಯಾನ್ಸಲ್ ಮಾಡಿದ್ವಿ. ಸರ್, ಮುಂದೆ ಭಾಸ್ಕರ್ ಅವರ ಡೇಟನ್ನು ತೆಗೆದುಕೊಂಡು ನಾವು ಅವ್ರು ಯಾವತ್ತು ಹೇಳ್ತಾರೆ ಸರ್, ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಸರ್ಕಾರಕ್ಕೆ ಮತ್ತು ಮ್ಯಾನೇಜ್ಮೆಂಟಿಗೆ ನಮ್ಮ ಏನು ಅಹವಾಲುಗಳಿದೆ, ಹಲವಾರು ಕಾರ್ಮಿಕರುಗಳ ಬಹುದಿನಗಳ ಏನು ವೇತನದ ಒಪ್ಪಂದ ಏನು ಆಗಬೇಕಾಗಿದೆ ಮತ್ತು ಕ್ಯಾಶ್ಲೆಸ್ ಚಿಕಿತ್ಸೆ ವಿಚಾರವಾಗಿರ್ಬೋದು ಮತ್ತು 38 ತಿಂಗಳ ಹಿಂಬಾಕಿ ವಿಚಾರವಾಗಿರ್ಬೋದು, ಹಲವಾರು ಅಮೂಲಾಗ್ರವಾದಂಥ ವಿಚಾರಗಳನ್ನ ಇಟ್ಕೊಂಡು ಅತಿ ಶೀಘ್ರದಲ್ಲೇ ಇನ್ನೊಂದು 4-5 ದಿನದಲ್ಲಿ ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡಿ ಕಾರ್ಮಿಕರ ಮುಂದೆ ಮತ್ತು ಇಡೀ ರಾಜ್ಯದ ಸಮಸ್ತ ಏನು ಸಾರಿಗೆ ಇವತ್ತು ಸಮಸ್ಯೆಗಳ ಹಲವಾರು ರೀತಿಯಲ್ಲಿ ಬದಲಾವಣೆಗಳಾಗಬೇಕಾಗಿದೆ. ಮತ್ತು ಏನು ಸಾರಿಗೆ ವ್ಯವಸ್ಥೆಗೆ ಶಕ್ತಿ ಯೋಜನೆ ಬಂದ ಮೇಲೆ ಹಲವಾರು ರೀತಿಯಲ್ಲಿ ನಮ್ಮ ಕಾರ್ಮಿಕರು ಭಾಳ ಕಷ್ಟಪಟ್ಟು ದುಡಿದಿದ್ದಾರೆ. ಅವರಿಗೆ ಇವತ್ತು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಸರಿಯಾದಂಥ ಸಂದರ್ಭದಲ್ಲಿ ಸಂಬಳಗಳು ಸಿಗ್ತಾ ಇಲ್ಲ. ಮತ್ತು ಏನು ಇವಾಗಲೇ 7 ತಿಂಗಳಾಗಿದೆ ನಮಗೆ ಸಂಬಳ ಹೆಚ್ಚಳ ಮಾಡಬೇಕಾದಂಥ ಸಂದರ್ಭ ಬಂದಿದ್ದನ್ನು ಸಹ ಯಾವುದೇ ರೀತಿ ಸರ್ಕಾರನೂ ಸಹ ಮಾತುಕತೆಗೆ ಮುಂದಾಗಿಲ್ಲ. ಹಾಗಾಗಿ ಮಾತುಕತೆಗೆ ಮುಂದಾಗಬೇಕು, ವೇತನ ಹೆಚ್ಚಳ ಮಾಡಬೇಕು, 38 ತಿಂಗಳು ಹಿಂಬಾಕಿನ ಕೊಡಬೇಕು ಅಂತಕ್ಕಂಥ ಹಲವಾರು ವಿಚಾರಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಇಡೀ ರಾಜ್ಯದ ಜನತೆ ಮುಂದೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರ್ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.